ನೋಡಿ, ಯಾವುದೇ ದೇಶ ಆಗಿದೆ, ಯಾವುದೇ ಧರ್ಮ ಆಗಿದೆ, ಯಾವುದೇ ರಾಜಕಾರಣ ಆಗಿದೆ, ಮತ್ತು ಮಾನವೀಯತೆ ಇರಬೇಕು. ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಸರಪಳಿಯಾಗಿ ಕಟ್ಟಾಗ್ತವಲ್ಲ, ನಮ್ಮ ತಾಲೂಕಲ್ಲೇ ಹಿಂದೆ ಗ್ರನೈಟ್ ಮತ್ತು ಬೇರೆ ಬೇರೆ ಕಡೆ ಈ ಕೂಲಿಗಾರರಿಗೆ ಈ ರೀತಿ ಸರಪಳಿ ಮಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಸರ್ಕಾರ ಬಹಳ ಉಗ್ರವಾದಂಥ ಕಾನೂನನ್ನು ಕ್ರಮ ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ. ಇವತ್ತು ಹೊಸ ಬಹಳ ವಿಭಿನ್ನವಾದಂಥ ಜಾಗೃತಿ ತಿಳುವಳಿಕೆ ಇರೋಂಥ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ. ಅದೆಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ಈಗ ತಾನೇ ಬೆಳಗ್ಗೆ ನಾನು ಪೇಪರಲ್ಲೂ ಕೂಡ ಫೋಟೋಗ್ರಾಫ್ಸ್ನ ನಾನು ನೋಡ್ತಾ ಇದ್ದೆ. ಆಮೇಲೆ ಅದು ಯಾರು ಹೇಳ್ಕೊಂಡಿರೋದು ಕೂಡ ನಾನು ಗಮನಿಸಿದ್ದೇನೆ. ಸೊ ಇದು ಖಂಡನೀಯ. ಏನು ಮಾಡೋಕ್ಕಾಗ್ತದೆ? ಆಯಿತು, 4 ದಿನ ಎಕ್ಸ್ಟೆಂಡ್ ಆಗಿದೆ, ಅದಕ್ಕೇನು ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಈ ರೀತಿ ಸರಪಳಿ ಹಾಕಿ ಕೈದಿಗಳ ಥರ ಓಡೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಯಾವ ಉದ್ದೇಶದಿಂದ ಅದು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನವ ಕುಲಕ್ಕೆ ಒಂದು ದೊಡ್ಡ ಅಗೌರವ ಅಂತ ನಾನು ಸರ್, ಈಗ ಗ್ಯಾರಂಟಿ ಆರ್ಥಿಕ ಹೊರೆ ನಡುವೆ ಕೂಡ ಬಜೆಟ್ಗೆ ತಯಾರಿ ನಡೀತಿದೆ. ನೋಡಪ್ಪ, ಯಾರು ಹೇಳಿದ್ದು ಆರ್ಥಿಕ ಹೊರೆ ಅಂತ? ಇದು ಜನರ ಬದುಕಿಗೆ ನಾವು ಕೊಟ್ಟಂಥ ಒಂದು ಶಕ್ತಿ. ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು. ಅದಕ್ಕೆ ನಿಮಗೆ ಉಚಿತವಾಗಿ ಬೆಳಕು ಮನೆಯಲ್ಲಿ, ಊಟ ಮನೆಯಲ್ಲಿ, ಹೆಣ್ಮಕ್ಳಿಗೋಸ್ಕರ ಮನೆಯನ್ನು ಸಂಸಾರ ನಡೆಸಲಿಕ್ಕೆ ಹಣ, ಯುವಕರಿಗೆ ಉದ್ಯೋಗ ಇಲ್ಲದೆ ಇದ್ದವ್ರಿಗೆ, ಪ್ರವಾಸ ಮಾಡೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತೇಳಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನು ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು 250 ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಒಟ್ಟು 56,000 ಕೋಟಿ ರೂಪಾಯಿ ತಲುಪ್ತಾ ಇದೆ. ಇದು ಯಾರಿಗೋಸ್ಕರ? ಜನರ ಬದುಕಿಗೋಸ್ಕರ. ಫಸ್ಟು ಜೀವ ಇದ್ದರೆ ಜೀವನ ನಡೆಸಬೇಕು. ಫಸ್ಟು ಜೀವ ಇರಬೇಕು, ಜೀವ ಉಳಿಸ್ಬೇಕಲ್ಲ ನಾವು, ಆಮೇಲೆ ಮಿಕ್ಕಿದ್ದಲ್ಲ. ಜೀವನನೇ ಇಲ್ಲದೆ ಏನು? ಯಾರೋ ಒಬ್ಬ ಮುಳುಗ್ತಾ ಇರ್ತಾನೆ, ಆಗ ಅವನಿಗೆ ಒಂದು ನೀರೇ ಆಶ್ರಯ. ಅವನಿಗೆ ಎಷ್ಟೇ ದೊಡ್ಡ ಶ್ರೀಮಂತ ಆಗಿದ್ದು ಕೊನೆಗೆ ಒಂದು ಸ್ವಲ್ಪ ಊಟನೇ, ಬ್ರೆಡ್ಡು, ರಾಗಿ ಮುದ್ದೆನೋ ಅನ್ನನೇ ಅವನಿಗೆ ಜೀವ. ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮ. ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು. ಬಹುಶಃ ಫಸ್ಟ್ ವೀಕಲ್ಲಿ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ದಿನಾಂಕ 2-3 ದಿನದಲ್ಲಿ ಘೋಷಣೆ ಆಗ್ತದೆ. ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟು ನೋಡಿದ್ದೀವಿ, ಬರೀ ಪುಟ್ಟಿ ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಶೋಭಾಕ್ ಆಗಲಿ, ಯಾರೇ ಮಂತ್ರಿಗಳು MP ಗಳು ಇವತ್ತು ಒಂದು ಚಕ್ರ ಇರಲಿಲ್ಲ, ಒಂದು ಅನುಮತಿ ಕೊಡಲಿಲ್ಲ. ಮಾತ್ರ ದೊಡ್ಡದಾಗಿ ಮಾಡ್ತಾರೆ. ನಮ್ಮನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ, ನಮ್ಮ ಸರ್ಕಾರ ಟೀಕೆ ಮಾಡಿ ನಮ್ಗೆ ಅವ್ರು ಸಂತೋಷ ಪಡ್ತಾರಲ್ಲ, ಅದೇ ನಮ್ಗೆ ಸಂತೋಷ. ಬೆಂಗಳೂರಿಗೆ ನೀರು ಕೊಡಿಸೋದೇ ನನ್ನ ಕೊನೆ ಆಸೆ ಅಂತ ಹೇಳಿದ್ದಾರೆ ದೇವೇಗೌಡರು. ಈ DK ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ. ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ 6 TMC ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ. ಎಲ್ಲ ಹುಡುಗಿ ಪಡುಕಿ
ಬೇರೆ ಯಾವ ಸರ್ಕಾರದವ್ರು BJP ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ. ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಟಿನಹಳ್ಳಿಲಿ ನೀರು ತಂದು ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡೆಸಿದ್ದೀನಿ. ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕು ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಆಯ್ತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಹೇಳಿದ್ರು ಒಂದು ಹೋಗಿ ನಾನು ಸೈನ್ ಹಾಕಿ ಬೇಕಿದ್ರೆ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಯಾವ ಟೀಕೆ ಟಿಪ್ಪಣಿ? ಪಾದಯಾತ್ರೆ ಮಾಡ್ದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ನಿಮ್ಮ ಟಿವಿಗಳಲ್ಲೇ ಇದೆ, ತೆಗೆದು ಅದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನ? ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನ? ರಾಜಕೀಯದ ಒಂದು ಪದ್ಧತಿ ಇರಬೇಕು. ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಗೆ ಗೌರವ ಇದೆ. ಆ ಗೌರವನ ಉಳಿಸ್ಕೊಳ್ಳಿ. ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನಮ್ಮ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಯಾವ ಮಂತ್ರಿ ಏನ್ ಚರ್ಚೆ? ನಿಮ್ಗೆ ಜವಾಬ್ದಾರಿ ಇಲ್ವಾ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮ್ಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ, PWD ಮಿನಿಸ್ಟರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ. ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ. ಇವ್ರ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ, ದೇಶದ ಆಸಕ್ತಿನ ಎಲ್ಲೂ ನೋಡಲೇ ಇಲ್ಲಪ್ಪ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ತಿಳಿಸಿದ್ದಾರೆ ಚೀಫ್ ಮಿನಿಸ್ಟರ್. ಸರ್, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲ